ಏನೇ ಅಂದರೂ ನಮ್ಮ ಕೋಸಂಬರಿ ಮುಂದೆ ಯಾವ ಸೈಡ್ಸು ಇಲ್ಲ ಅಲ್ವಾ? ಹಬ್ಬಗಳಲ್ಲಿ, ಮದುವೆ ಮನೆಗಳಲ್ಲಿ ಎಲ್ಲದರಲ್ಲೂ ಅಷ್ಟೇ ಕೋಸಂಬರಿನ ಕಾಮನ್ನಾಗಿ ಮಾಡ್ತಾರೆ. ಬಟ್ ಅದಿಲ್ಲ ಅಂದರೆ ಊಟ ಅಂತೂ ಇನ್‌ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ನಾನು ಇವತ್ತು ಕೋಸಂಬರಿ ಮಾಡಿದ್ದೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೇನು ರಾಮನವಮಿ ಹಬ್ಬ ಬರ್ತಾ ಇದೆ. ರಾಮನವಮಿ ಹಬ್ಬ ಅಂದಿದ ತಕ್ಷಣವೇ ನೆನಪಿಗೆ ಬರೋವಂಥದ್ದು ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ. ಸೊ ಕೋಸಂಬರಿನ ಈ ಥರ ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲಲ್ಲಿ ಶಾರದಾ ಪೂಜೆ ಆಗಿರಬಹುದು, ಈ ಥರ ಏನಾದರೂ ರಾಮನವಮಿ ಆಗಿರ್ಬೋದು, ಈ ಥರ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡುವಾಗ ನಾವು ಇದೇ ಥರನೇ ಕಟ್ ಮಾಡ್ತಿದ್ವಿ. ಸೊ ಈ ಥರ ಕೊಚ್ಚಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೋಸಂಬರಿ. ನೀವು ಯಾರೆಲ್ಲ ಈ ಥರ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ಯಾರೆಟು, ಸೌತೆಕಾಯಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನೆಂದಿರೋ ಅಂಥ ಹೆಸರುಬೇಳೆ, ಚಿಟಿಕೆ ಉಪ್ಪು, ಹಾಗೆ ತುರಿದಿರೋಂಥ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಒಂದೊಳ್ಳೆ ಟೇಸ್ಟಿಯಾಗಿರೋಂಥ ಕೋಸಂಬರಿನ ಇವತ್ತು ರೆಡಿ ಮಾಡಿಕೊಂಡೆ ನಾನು. ನನಗಂತೂ ಚೈಲ್ಡ್ಹುಡ್ ತುಂಬಾ ನೆನಪಿಗೆ ಬಂತು ಅಂತಲೇ ಹೇಳ್ಬೋದು. ನೀವು ಕೂಡ ಬೇಸಿಗೆ ಇದೆ ಈ ಥರ ಫುಡ್ಗಳನ್ನು ತಿನ್ನಿ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ನನ್ನ ಪೇಜನ್ನು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ.